ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಕುಸುಮ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು. ಇದು ಬಂದು ನಾನು ನಮ್ಮ ಅಜ್ಜಿ ಹತ್ರ ಕಲಿತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾಟಿ ಕೋಳಿ ಸಾಂಬಾರು ಬಂದು ತುಂಬ ಗಟ್ಟಿಯಾಗಿರಬಾರ್ದು. ಈ ರೀತಿ ಒಂದು ಸ್ವಲ್ಪ ತೆಳುವಾಗಿದ್ದರೆ ಸಾಕಾಗುತ್ತೆ. ಏನೇನು ಬೇಕು ಅಂದರೆ 2 ಟಮೋಟ, ನಾಟಿ ಫಾರಮ್ ಯಾವುದಾದ್ರೂ ತಗೊಳ್ಳಿ, ಟಮೋಟ 2 ಈರುಳ್ಳಿ, ಶುಂಠಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ, ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. 1-2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡಬೇಕು. ನಾನು 1 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ನಾಟಿ ಕೋಳಿ ಬಂದು ಆಗ ಅಜ್ಜಿರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಅವ್ರ ಹತ್ರ ಕೇಳಿ ಮಾಡ್ತಾಯಿದ್ದೀನಿ. ಅಂದರೆ ಸುಮಾರು ಸಲ ಮಾಡಿದ್ದೀನಿ, ಚೆನ್ನಾಗಿ ಬಂತು. ನೋಡಿ, ನಾನು ಶುಂಠಿ ಇಷ್ಟು ತಗೊಂಡಿದ್ದೀನಿ, ಅಷ್ಟು ತಗೊಳ್ಳಿ ಸಾಕಾಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಹಾಕಿ ಇನ್ನೊಂದು 2 ನಿಮಿಷ ಫ್ರೈ ಮಾಡಿದ ಮೇಲೆ ಅರ್ಧ ಸ್ಪೂನು ಮೆಣಸು ಹಾಕ್ಕೊಳ್ಳಿ. ನೀವು ಈ ಟೈಮಲ್ಲಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಒಂದು 10 ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ, ಒಂದು 10 ಹಾಕ್ಕೊಳ್ಳಿ ಸಾಕಾಗುತ್ತೆ. ಅದನ್ನು ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿನ್ಕಾಯಿ ಸಹ ಟೊಮೊಟೊ ಈರುಳ್ಳಿ ಹಾಕ್ತಿರಲ್ಲ ಹಾಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು ಕುಕ್ಕರ್ ಇಟ್ಟು ಒಂದು 3 ಸ್ಪೂನು ಇಲ್ಲಾಂದರೆ 4 ಸ್ಪೂನ್ ಹಾಕಿ ಎಣ್ಣೆ ಹಾಕಬೇಕು. ಈರುಳ್ಳಿ ಬಂದು 1 ಹಾಕ್ಕೊಳ್ಳಿ, ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ಳಿ. ಬಿಸಿ ಆದಮೇಲೆ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಮತ್ತು ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸಹ ಸೇರಿಸ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ನಾಟಿ ಕೋಳಿ ಸೇರಿಸ್ಕೋಬೋದು. ಅಂದರೆ ನಾವು ಆಗೆಲ್ಲ ಊರಿಗೆ ಹೋಗ್ತಾಯಿದ್ರಿ, ಮಾಡಿ ಇಡ್ತಾಯಿದ್ರು. ನಮಗದು ನಾಟಿ ಕೋಳಿ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಅಂದರೆ ಚಿಕನ್ ಮಾಡ್ತಾಯಿದ್ರು, ತಿಂತಾಯಿದ್ವಿ. ಆಗ ಅಷ್ಟೊಂದು ಟೇಸ್ಟ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ. ಈಗ ಆ ಟೇಸ್ಟ್ ಗೊತ್ತಾಗುತ್ತೆ ನಮಗೆ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ನಾನು ಅವರಿಂದನೇ ಕಲ್ತಿದ್ದು. ಈಗ ಕ್ಲೀನ್ ಮಾಡಿಟ್ಕೊಂಡಿರೋಂತಹ ನಾಟಿ ಕೋಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನಾವು ಯಾವುದೇ ಮಟನ್ ಆಗಲಿ ಚಿಕನ್ ಆಗಲಿ ಯಾವುದಾದ್ರೂ ಸರಿ ಎಣ್ಣೆಲಿ ಹಾಕಿದ ತಕ್ಷಣ ನೀರು ಬಿಟ್ಕೊಳುತ್ತೆ. ಒಂದು 1/4 ಸ್ಪೂನು ಅರಿಶಿನ, ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಉಪ್ಪಾದರೂ ಸಹ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಉಪ್ಪು ಹಾಕಿದ ತಕ್ಷಣ ಚಿಕನಲ್ಲಿ ನೀರು ಬಿಟ್ಕೊಳುತ್ತೆ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಆ ನೀರೆಲ್ಲ ಹೀರ್ಕೋಬೇಕು. ಅಷ್ಟೊತ್ತವರೆಗೂ ನಾವು ಚಿಕನ್ನ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ನೀರು ಬಿಟ್ಕೊಳುತ್ತೆ. ಅದೊಂದು 5 ನಿಮಿಷ ನಾವು ಫ್ರೈ ಮಾಡ್ತಾಯಿದ್ರೆ ಆ ನೀರೆಲ್ಲ ಡ್ರೈ, ನೋಡಿ ಈ ರೀತಿ ಡ್ರೈ ಆದಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಮಸಾಲೆ ಹಾಕಬೇಕು. ನಾನು ಬಂದು ಖಾರದ ಪುಡಿ ಮಸಾಲೆ ಜೊತೆಗೆ 1.5 ಸ್ಪೂನ್ ಹಾಕಿ ರುಬ್ಕೊಂಡಿದ್ದೀನಿ, ನಿಮ್ಗೆ ತೋರಿಸಿಲ್ಲ. ನೀವು ಈ ಟೈಮಲ್ಲಿ ಬೇಕಾದರೂ ಸಹ ಖಾರದ ಪುಡಿ ಹಾಕ್ಕೋಬೋದು. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಆ ರೀತಿ ನೀರೆಲ್ಲ ಗಟ್ಟಿ ಆದಮೇಲೆ, ಅಂದರೆ ಫ್ರೈ ಆದಮೇಲೆ ನೀವು ಮಸಾಲೆ ಹಾಕ್ಕೋಬೇಕು. ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಷ್ಟೊಂದು. ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ಆಗಿರ್ಬೋದು, ನಾವು ಎಣ್ಣೆಲಿ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಮತ್ತು ನಾನೊಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ಬಂದು ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಳುವಾಗಿ ಸಾಂಬಾರು ಬೇಕಂತ ಹೇಳಿ ನಾನು 3 ಸ್ಪೂನ್ ಧನಿಯಾ ಪುಡಿ. ನೀವೇನಾದರೂ ಅಂಗಡಿಯಿಂದ ತಂದು ಯೂಸ್ ಮಾಡಿದ್ರೆ ಧನಿಯಾ ಪುಡಿ ಒಂದು 3.5 ಸ್ಪೂನ್ ಹಾಕ್ಕೊಳ್ಳಿ. ನಾವು ಬಂದು ಮನೇಲೇ ಮಾಡಿರೋದು ಧನಿಯಾ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ನಾನೊಂದು 2 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಬಂದು ತುಂಬ ಗಟ್ಟಿಯಾಗಿ ಬೇಡ. ಇನ್ನು ನಾವು ಮಟನ್ ಸಾಂಬಾರು ಮಾಡಿದಾಗ ಒಂದು ಸ್ವಲ್ಪ ಮಟನ್ ಸಾಂಬಾರು ಗಟ್ಟಿ ಇದ್ದರೂ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾಂಬಾರು ಬಂದು ಒಂದು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು.
ಮತ್ತು ನೀವು ಲಾಸ್ಟಿಗೆ ಉಪ್ಪು ಖಾರ ಸರಿ ಇದೆ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳಿ. ಏನಾದರೂ ಕಮ್ಮಿ ಇದ್ದರೆ ಈಗ ಹಾಕ್ಕೋಬೋದು ನೀವು. ಮತ್ತು ನಾನು ಬಂದು 3 ವಿಸಿಲು ಕೂಗ್ಸಿದ್ದೀನಿ, ಸಾಕಾಗುತ್ತೆ. 3 ವಿಸಿಲ್ ಆದಮೇಲೆ ಬೆಂದಿದೆ ನೋಡಿ. ಈ ರೀತಿ ಇದ್ದರೆ ಸಾಕು ಸಾಂಬಾರಿಗೆ, ಮುದ್ದೆಗೆ ಆಗಿರ್ಬೋದು, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಮಾಡಿ ನೋಡಿ. ನೀವು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಮತ್ತು ಸಾಂಬಾರು ಹಾಗೇನೂ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ನಿಮಗೆ ತುಂಬ ಅಡುಗೆಗಳು ಮಾಡಿ ತೋರಿಸ್ಬೇಕು. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ನಾನು ನಿಮಗೆ ಆದಷ್ಟು ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.